ಬಾಗೇಪಲ್ಲಿ ತಾಲೂಕಿನ ಕಾನಮಾಕನಪಳ್ಳಿ ಗ್ರಾಮ ಪಂಚಾಯಿತಿ ಪಿಲ್ಲಗುಟ್ಟ ಗ್ರಾಮಕ್ಕೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 25 ಲಕ್ಷ ಮತ್ತು ಪಾತಪಾಳ್ಯ ಗ್ರಾಮ ಪಂಚಾಯಿತಿ ನಲ್ಲಸಾನಪಳ್ಳಿ ರಸ್ತೆ ಸಂಪರ್ಕ 25 ಲಕ್ಷ ಸೇರಿ ಒಟ್ಟು 50 ಲಕ್ಷ ರೂಪಾಯಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆಯಡಿ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಇಡೀ ಕ್ಷೇತ್ರದ ಗ್ರಾಮಗಳ ರಸ್ತೆಗಳ ನಿರ್ಮಾಣ ಗುರಿ ಹೊಂದಿದ್ದು ಡಾಂಬರು ರಸ್ತೆ ಮತ್ತು ಸಿಸಿ ರಸ್ತೆಗಳ ನಿರ್ಮಾಣ ಮಾಡುವ ಗುರಿ ಹೊಂದಿದ್ದು ಈಗಾಗಲೇ ನಲ್ಲಸಾನಪಳ್ಳಿ ಗ್ರಾಮದ ಕೆರೆ ಅಭಿವೃದ್ಧಿ ಕಾಮಗಾರಿಗೆ 1 ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದರು. ಯಾವುದೇ ಸರ್ಕಾರಿ ಕಾಮಗಾರಿ ನಡೆಯುವಾಗ ಸ್ಥಳೀಯರು ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಕಳಪೆ ಕಾಮಗಾರಿಯಾಗದಂತೆ ಗಮನಹರಿಸಬೇಕು. ಸಂಘಟಿಸಿದ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಗುಣಮಟ್ಟದ ಅಂತರ ಕಾಯ್ದುಕೊಳ್ಳುವಂತೆ ಸೂಚನೆ ನೀಡಿದರು. ಈ ದಿನ ಕಾನ್ಮಾಕ್ಪುರ ಪಂಚಾಯತಿ ಪಿಲ್ಲಗುಟ್ಟೆಯಲ್ಲಿ ಒಂದು ರಸ್ತೆ ಕಾಮಗಾರಿ ಒಂದು 25 ಲಕ್ಷ, ಇಲ್ಲಿ ಹೆಚ್ಚು ಕಮ್ಮಿ ಒಂದು 25 ಲಕ್ಷ ನಲ್ಸಾನಪಲ್ಲಿಗೆ ಹೋಗುವಂಥ ರಸ್ತೆ ಸರ್ಕಾರದ RDPR ಇದರಲ್ಲಿ 50-50 ಬರಲಿ ಅನುದಾನ ಬಂದಿದೆ. ಈಗ ನಾನು ಮ್ಯಾಕ್ಸಿಮಮ್ ಈಗ ನೆಕ್ಸ್ಟ್ ಒಂದು 25 ಕೋಟಿ ಮತ್ತೆ RDPR ರೋಡಲ್ಲಿ ತರ್ತಾ ಇದ್ದೀವಿ. ನನ್ನ ಒಂದು ಇಂಟೆನ್ಷನ್ ಇಷ್ಟರಲ್ಲೇ ಎಲ್ಲೆಲ್ಲಿ ಹಳ್ಳಿಗಳಿಗೆ ಮಡ್ ರೋಡ್ಗಳಿದೆ ಮ್ಯಾಕ್ಸಿಮಮ್ CC ಟಾರ್ ಹಾಕಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ಹೇಗಾದರೂ ಕಷ್ಟಪಟ್ಟು ಈಗ ಈ ಕೆರೆ ಅಭಿವೃದ್ಧಿಗೆ ಒಂದು 80 ಲಕ್ಷದ ಮೇಲೆ ಹಾಕಿದ್ವಿ, 1 ಕೋಟಿ ರೂಪಾಯಿ ಹಾಕಿದ್ವಿ. ಇದು ಹಾಕಿದ್ದು ಮೊದಲು ಸ್ವಲ್ಪ CC ರಸ್ತೆ ಮಾಡಿಕೊಟ್ಟಿದ್ದೆ. ಈಗ ನನ್ನ ಊರಲ್ಲಿ ಎಂಟಿ ಜಾಗದಲ್ಲಿ ರೋಡ್ ಸರಿ ಇಲ್ಲ, ಸ್ವಲ್ಪ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅದನ್ನು ನಿವಾರಿಸಿ ಬೇಗ ಎಂಟೈರ್ ಪಾತ್ಪಾಲದಿಂದ ನಲ್ಸಾನಪಲ್ಲಿ ಇರ್ಬೋದು, ಬುಕ್ಕನಪಲ್ಲಿ ಇರ್ಬೋದು, ಈ ಭಾಗದಿಂದ ಅಮ್ಮನ ಕೆರೆಗೆ ಒಂದು ಕಟ್ಟೆಗೆ ಒಂದು ರಸ್ತೆ ಇದೆ, ಇವೆಲ್ಲ ಮಾಡಿಸಿ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.